ಸ್ಟ್ಯಾಟಿಕ್ ಮೆಥಡ್ಗಳ ಕುರಿತ ಸ್ಪೋಕನ್ ಟ್ಯುಟೋರಿಯಲ್ಗೆ ಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ಸ್ಟ್ಯಾಟಿಕ್ ಮೆಥಡ್ಗಳು ಎಂದರೇನು, ಸ್ಟ್ಯಾಟಿಕ್ ಮೆಥಡ್ಗಳನ್ನು ನಿರೂಪಿಸುವುದು, ಇನ್ಸ್ಟನ್ಸ್ ಮೆಥಡ್ಗಳು ಹಾಗೂ ಸ್ಟ್ಯಾಟಿಕ್ ಮೆಥಡ್ಗಳ ನಡುವಿನ ವ್ಯತ್ಯಾಸ ಮತ್ತು ಸ್ಟ್ಯಾಟಿಕ್ ಮೆಥಡ್ಗಳನ್ನು ಹೇಗೆ ಬಳಸುವುದು ಇವುಗಳನ್ನು ಕಲಿಯಲಿದ್ದೇವೆ. ಇಲ್ಲಿ ನಾವು ಉಬುಂಟು 14.04, ಜೆಡಿಕೆ 1.7 ಮತ್ತು ಎಕ್ಲಿಪ್ಸ್ 4.3.1 ಇವುಗಳನ್ನು ಬಳಸುತ್ತೇವೆ. ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲು ನೀವು ಜಾವಾ ಮತ್ತು ಎಕ್ಲಿಪ್ಸ್ IDEಯ ಬಗ್ಗೆ ತಕ್ಕಮಟ್ಟಿಗೆ ತಿಳಿದಿರಬೇಕು. ಜಾವಾದಲ್ಲಿ ಇನ್ಸ್ಟನ್ಸ್ ವೇರಿಯೇಬಲ್ಗಳು, ಮೆಥಡ್ಗಳು ಮತ್ತು ಸ್ಟ್ಯಾಟಿಕ್ ವೇರಿಯೇಬಲ್ಗಳ ಬಗ್ಗೆ ಸಹ ತಿಳಿದಿರಬೇಕು. ಇಲ್ಲದಿದ್ದಲ್ಲಿ ಸಂಬಂಧಿತ ಜಾವಾ ಟ್ಯುಟೋರಿಯಲ್ಗಳಿಗಾಗಿ ದಯವಿಟ್ಟು ಇಲ್ಲಿ ತೋರಿಸಿರುವ ಲಿಂಕ್ಗೆ ಭೇಟಿ ನೀಡಿ. ಸ್ಟ್ಯಾಟಿಕ್ ಮೆಥಡ್ ಇಡೀ ಕ್ಲಾಸ್ಗೆ ಸಂಬಂಧಿಸಿದ ಮೆಥಡ್ ಆಗಿದೆ. ಇದನ್ನು ಕ್ಲಾಸ್ ಮೆಥಡ್ ಎಂದು ಸಹ ಕರೆಯಲಾಗುತ್ತದೆ ಮತ್ತು ಸ್ಟ್ಯಾಟಿಕ್ ಕೀವರ್ಡ್ ಬಳಸಿ ಡಿಕ್ಲೇರ್ ಮಾಡಲಾಗುತ್ತದೆ. ಸ್ಟ್ಯಾಟಿಕ್ ಮೆಥಡ್ಗಳನ್ನು ಸಾಮಾನ್ಯವಾಗಿ ಸ್ಟ್ಯಾಟಿಕ್ ವೇರಿಯೇಬಲ್ಗಳನ್ನು ನಿರ್ವಹಿಸಲು ಬಳಸಲಾಗುತ್ತದೆ. ನಾವೀಗ ಎಕ್ಲಿಪ್ಸ್ ಗೆ ಬದಲಾಯಿಸೋಣ ಮತ್ತು ಸ್ಟ್ಯಾಟಿಕ್ ಮೆಥಡ್ ಡೆಮೊ ಎನ್ನುವ ಹೊಸ ಪ್ರಾಜೆಕ್ಟ್ ರಚಿಸೋಣ. ಈ ಪ್ರಾಜೆಕ್ಟ್ ಒಳಗೆ ಸ್ಟ್ಯಾಟಿಕ್ ಮೆಥಡ್ಗಳ ಬಳಕೆಯನ್ನು ತೋರಿಸಲು ಅಗತ್ಯವಿರುವ ಕ್ಲಾಸ್ಗಳನ್ನು ರಚಿಸೋಣ. ನಾವು ಸ್ಟುಡೆಂಟ್ ಎನ್ರೋಲ್ ಎನ್ನುವ ಹೊಸ ಕ್ಲಾಸ್ ಅನ್ನು ರಚಿಸಲಿದ್ದೇವೆ. ಸ್ಟ್ಯಾಟಿಕ್ ಮೆಥಡ್ಗಳನ್ನು ಬಳಸುವ ಬಗೆಯನ್ನು ಒಂದು ಉದಾಹರಣೆಯೊಂದಿಗೆ ನೋಡೋಣ. ಈ ಉದಾಹರಣೆಯು ಸ್ಟ್ಯಾಟಿಕ್ ವೇರಿಯೇಬಲ್ ಎಂಬ ಟ್ಯುಟೋರಿಯಲ್ನಲ್ಲಿ ಬಳಸಿದ ಉದಾಹರಣೆಯ ಹಾಗೆ ಇದೆ. ಇಲ್ಲಿ ಮತ್ತೊಮ್ಮೆ ನಾವು ಸ್ಟುಡೆಂಟ್ ಎನ್ರೋಲ್ ಕ್ಲಾಸ್ ಅನ್ನು ಪ್ರತಿನಿಧಿಸುತ್ತೇವೆ. ನೆನಪಿಸಿಕೊಳ್ಳಿ, ಇಲ್ಲಿ ನೇಮ್ ಮತ್ತು ಐಡಿಗಳನ್ನು ಇನ್ಸ್ಟನ್ಸ್ ವೇರಿಯೇಬಲ್ಗಳಾಗಿ ನಿರ್ವಹಿಸಲಾಗುತ್ತದೆ. ಇಲ್ಲಿ ಆರ್ಗನೈಸೇಷನ್ ಮತ್ತು ಟೋಟಲ್ ಕೌಂಟ್ ವೇರಿಯೇಬಲ್ಗಳು ಇಡೀ ಕ್ಲಾಸ್ಗೆ ಸಂಬಂಧಿಸಿವೆ. ಹೀಗಾಗಿ ಇವು ಸ್ಟ್ಯಾಟಿಕ್ ವೇರಿಯೇಬಲ್ ಗಳಾಗುತ್ತವೆ. ಈಗ ಸ್ಟುಡೆಂಟ್ ಎನ್ರೋಲ್ ಕ್ಲಾಸ್ ಅನ್ನು ಪ್ರತಿನಿಧಿಸಲು ಈ ಕೋಡ್ ಅನ್ನು ಟೈಪ್ ಮಾಡಿ. ಇಲ್ಲಿ ಕೌಂಟ್ ಮತ್ತು orgName ಈ ಎರಡು ಸ್ಟ್ಯಾಟಿಕ್ ವೇರಿಯೇಬಲ್ ಗಳಾಗಿವೆ ಮತ್ತು orgName ಸ್ಟ್ಯಾಟಿಕ್ ಕಾನ್ಸ್ಟಂಟ್ ಅಲ್ಲ, ಇದೊಂದು ಸಾಮಾನ್ಯ ಸ್ಟ್ಯಾಟಿಕ್ ವೇರಿಯೇಬಲ್ ಆಗಿದೆ ಎಂದು ಗಮನಿಸಿ. ಸ್ಟ್ಯಾಟಿಕ್ ವೇರಿಯೇಬಲ್ orgName ಅನ್ನು IIT ಬೊಂಬೈ ಎಂದು ಇನಿಷಿಯಲೈಸ್ ಮಾಡಲಾಗುತ್ತದೆ. ಈಗ ಸೋರ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಜನರೇಟ್ ಕನ್ಸ್ಟ್ರಕ್ಟರ್ ಯೂಸಿಂಗ್ ಫೀಲ್ಡ್ಸ್ ಆರಿಸಿಕೊಳ್ಳಿ. ಇಲ್ಲಿ ತಯಾರಾದ ಕೋಡ್ ನಿಂದ ಸೂಪರ್ ಕೀವರ್ಡ್ ಅನ್ನು ಡಿಲೀಟ್ ಮಾಡಿ. ಕನ್ಸ್ಟ್ರಕ್ಟರ್ ಒಳಗೆ count++ ಸೆಮಿಕೋಲನ್ ಎಂದು ಟೈಪ್ ಮಾಡಿ. ಇಲ್ಲಿ ಪ್ರತಿ ಸಲ ಆಬ್ಜೆಕ್ಟ್ ಅನ್ನು ರಚಿಸಿದಾಗ ಕೌಂಟ್ ವ್ಯಾಲ್ಯೂ ಹೆಚ್ಚುತ್ತದೆ. ಈಗ ನಾವು ವೇರಿಯೇಬಲ್ ಗಳ ವ್ಯಾಲ್ಯೂಗಳನ್ನು ಪ್ರಿಂಟ್ ಮಾಡಲು ಈ ಕ್ಲಾಸ್ಗೆ showData ಮೆಥಡ್ ಅನ್ನು ಸೇರಿಸುವೆವು. ಇದಕ್ಕಾಗಿ ಪಬ್ಲಿಕ್ ವಾಯ್ಡ್ showData ಎಂದು ಟೈಪ್ ಮಾಡಿ. ಐಡಿ, ನೇಮ್ ಮತ್ತು ಆರ್ಗನೈಸೇಷನ್ ನೇಮ್ ಗಳ ವ್ಯಾಲ್ಯೂಗಳನ್ನು ಪ್ರಿಂಟ್ ಮಾಡಲು ಈ ಕೆಳಗೆ ತೋರಿಸಿದ ಕೋಡ್ ಅನ್ನು ಬ್ರಾಕೆಟ್ಸ್ ಒಳಗೆ ಟೈಪ್ ಮಾಡಿ. ನಾವೀಗ setOrgName ಎಂಬ ಸ್ಟ್ಯಾಟಿಕ್ ಮೆಥಡ್ ಅನ್ನು ಸೇರಿಸುವೆವು. ಈ ಕೆಳಗಿನ ಕೋಡ್ ಅನ್ನು ಟೈಪ್ ಮಾಡಿ. ಇಲ್ಲಿ setOrgName ಮೆಥಡ್ ಸ್ಟ್ಯಾಟಿಕ್ ಮೆಥಡ್ ಆಗಿದ್ದು orgName ನ ವ್ಯಾಲ್ಯೂವನ್ನು ಇದು ಬದಲಾಯಿಸಬಲ್ಲದು. ಸ್ಟ್ಯಾಟಿಕ್ ವೇರಿಯೇಬಲ್ ಗಳನ್ನು ನಿರ್ವಹಿಸಲು ಬಳಸುವ ಯಾವುದೇ ಮೆಥಡ್ ಅನ್ನು ಸ್ಟ್ಯಾಟಿಕ್ ಮೆಥಡ್ ಎನ್ನಬಹುದು. ನಾವೀಗ ಇನ್ಸ್ಟನ್ಸ್ ಮೆಥಡ್ ಮತ್ತು ಸ್ಟ್ಯಾಟಿಕ್ ಮೆಥಡ್ ನಡುವಿನ ವ್ಯತ್ಯಾಸಗಳನ್ನು ನೋಡೋಣ. ಇನ್ಸ್ಟನ್ಸ್ ಮೆಥಡ್ ಗಳು ಸ್ಟ್ಯಾಟಿಕ್ ವೇರಿಯೇಬಲ್ ಗಳನ್ನು ಆಕ್ಸೆಸ್ ಮಾಡಬಹುದು. ಆದರೆ ಸ್ಟ್ಯಾಟಿಕ್ ಮೆಥಡ್ ಗಳು ಸ್ಟ್ಯಾಟಿಕ್ ವೇರಿಯೇಬಲ್ ಗಳನ್ನು ಮಾತ್ರ ನೇರವಾಗಿ ಆಕ್ಸೆಸ್ ಮತ್ತು ಮಾರ್ಪಾಡು ಮಾಡಬಹುದು. ಇನ್ಸ್ಟನ್ಸ್ ಮೆಥಡ್ ಗಳನ್ನು ಆಬ್ಜೆಕ್ಟ್ ಮೂಲಕ ಮಾತ್ರ ಇನ್ವೋಕ್ ಮಾಡಬಹುದು. ಆದರೆ ಸ್ಟ್ಯಾಟಿಕ್ ಮೆಥಡ್ ಅನ್ನು ಆಬ್ಜೆಕ್ಟ್ ರಚಿಸದೆಯೇ ನೇರವಾಗಿ ಇನ್ವೋಕ್ ಮಾಡಬಹುದು. ಸ್ಟ್ಯಾಟಿಕ್ ಮೆಥಡ್ ಒಳಗೆ ನಾವು ಥಿಸ್ ಮತ್ತು ಸೂಪರ್ ಕೀವರ್ಡ್ ಬಳಸಲು ಆಗುವುದಿಲ್ಲ, ಏಕೆಂದರೆ ಈ ಕೀವರ್ಡ್ ಗಳು ನಿರ್ದಿಷ್ಟ ಕ್ಲಾಸ್ ನ ಉದಾಹರಣೆಯನ್ನು ಸೂಚಿಸುತ್ತವೆ. ಸ್ಟ್ಯಾಟಿಕ್ ನಲ್ಲಿ ನಾವು ಒಂದು ಕ್ಲಾಸ್ ನ ಇನ್ಸ್ಟೆನ್ಸ್ ಗಳನ್ನು ಸೂಚಿಸಲು ಸಾಧ್ಯವಿಲ್ಲ. ಸ್ಟ್ಯಾಟಿಕ್ ಮೆಥಡ್ ನಲ್ಲಿ ನೇರವಾಗಿ ನಾವು ಇನ್ಸ್ಟೆನ್ಸ್ ವೇರಿಯೇಬಲ್ ಒಂದನ್ನು ಆಕ್ಸೆಸ್ ಮಾಡಲು ಪ್ರಯತ್ನಿಸಿದರೆ ಏನಾಗುತ್ತದೆ ಎಂದು ನೋಡೋಣ. ಐಡಿ ನ್ಯೂ ಐಡಿ ಸೆಮಿಕೋಲನ್ ಎಂದು ಟೈಪ್ ಮಾಡಿ. ಈಗ ಎಕ್ಲಿಪ್ಸ್ ನಲ್ಲಿ ಎರರ್ ಕಂಡುಬರುತ್ತದೆ. ಇನ್ಸ್ಟೆನ್ಸ್ ವೇರಿಯೇಬಲ್ ಅನ್ನು ನೇರವಾಗಿ ಸ್ಟ್ಯಾಟಿಕ್ ಮೆಥಡ್ ಒಳಗೆ ಆಕ್ಸೆಸ್ ಮಾಡಲಾಗದು ಎಂದು ಇದು ಹೇಳುತ್ತದೆ. ಆದ್ದರಿಂದ ಈ ಸಾಲನ್ನು ಕಾಮೆಂಟ್ ಮಾಡಿ ಮುಂದುವರಿಯೋಣ. ಈಗ ಇನ್ನೊಂದು ಸ್ಟ್ಯಾಟಿಕ್ ಮೆಥಡ್ showOrgData ಅನ್ನು ಸೇರಿಸೋಣ. ಈ ಸ್ಟೇಟ್ಮೆಂಟ್ ಗಳು orgName ಮತ್ತು ಕೌಂಟ್ ನ ವ್ಯಾಲ್ಯೂಗಳನ್ನು ಪ್ರಿಂಟ್ ಮಾಡುತ್ತವೆ. ಈಗ ಡಿಫಾಲ್ಟ್ ಪ್ಯಾಕೇಜ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ನ್ಯೂ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಹೆಸರನ್ನು ಡೆಮೊ ಎಂದು ಟೈಪ್ ಮಾಡಿ. ಈ ಕ್ಲಾಸ್ ನ ಒಳಗೆ ಮೇನ್ ಮೆಥಡ್ ಇರುವುದು. ಇದಕ್ಕಾಗಿ ಮೇನ್ ಎಂದು ಟೈಪ್ ಮಾಡಿ ಮತ್ತು ಮೇನ್ ಮೆಥಡ್ ರಚಿಸಲು Ctrl+ಸ್ಪೇಸ್ ಒತ್ತಿ. ವಿದ್ಯಾರ್ಥಿಗಳ ದಾಖಲಾತಿಯನ್ನು ತೋರಿಸಲು ಸ್ಟುಡೆಂಟ್ ಎನ್ರೋಲ್ ಕ್ಲಾಸ್ ನ ಕೆಲವು ಆಬ್ಜೆಕ್ಟ್ ಗಳನ್ನು ನಾವು ರಚಿಸಲಿದ್ದೇವೆ.
ಇದಕ್ಕಾಗಿ S1, S2 ಮತ್ತು S3 ಎಂಬ 3 ಆಬ್ಜೆಕ್ಟ್ ಗಳನ್ನು ರಚಿಸಲು ಈ ಕೋಡ್ ಅನ್ನು ಟೈಪ್ ಮಾಡಿ. ಈಗ ದಾಖಲಾತಿ ವಿವರಗಳನ್ನು ಪ್ರಿಂಟ್ ಮಾಡಲು ಶೋಡಾಟಾ ಮೆಥಡ್ ಅನ್ನು ನಾವು ಇನ್ವೋಕ್ ಮಾಡೋಣ. S1, S2 ಮತ್ತು S3 ಗಳಲ್ಲಿ ಶೋಡಾಟಾ ಮೆಥಡ್ ಅನ್ನು ಇನ್ವೋಕ್ ಮಾಡಲು ಈ ಕೆಳಗಿನ ಕೋಡ್ ಅನ್ನು ಟೈಪ್ ಮಾಡಿ. orgName ಮತ್ತು ಕೌಂಟ್ ನ ವ್ಯಾಲ್ಯೂಗಳನ್ನು ಪ್ರಿಂಟ್ ಮಾಡಲು showOrgData ಮೆಥಡ್ ಅನ್ನು ಇನ್ವೋಕ್ ಮಾಡೋಣ. ಇದು ಸ್ಟಾಟಿಕ್ ಮೆಥಡ್ ಆಗಿರುವುದರಿಂದ ಇದರ ಕ್ಲಾಸ್ ಹೆಸರನ್ನು ಬಳಸಿ ನೇರವಾಗಿ ಇದನ್ನು ಇನ್ವೋಕ್ ಮಾಡಬಹುದು. ಹೀಗೆ ಮಾಡಲು ಇಲ್ಲಿರುವ ಕೋಡ್ ಅನ್ನು ಟೈಪ್ ಮಾಡಿ. ನಾವೀಗ ಡೆಮೊ ಪ್ರೋಗ್ರಾಮ್ ಅನ್ನು ರನ್ ಮಾಡೋಣ. S1 ಗೆ ಸಂಬಂಧಿತ ವೇರಿಯೇಬಲ್ ಗಳ ವ್ಯಾಲ್ಯೂಗಳು ಅಂದರೆ IT101 ಆದಿಲ್ ಮತ್ತು IIT ಬೊಂಬೈ ಎಂದು ಪ್ರಿಂಟ್ ಆಗಿವೆ. ಇದೇ ರೀತಿ S2 ಮತ್ತು S3 ಗೆ ಸಂಬಂಧಿತ ವ್ಯಾಲ್ಯೂಗಳು ಸಹ ಪ್ರಿಂಟ್ ಆಗಿವೆ. orgName ನ ವ್ಯಾಲ್ಯೂ IIT ಬೊಂಬೈ, S1, S2 ಮತ್ತು S3 ಗೆ ಒಂದೇ ಆಗಿರುವುದನ್ನು ಗಮನಿಸಿ. orgName ಮತ್ತು ಕೌಂಟ್ ಗಳನ್ನು ಪ್ರತ್ಯೇಕವಾಗಿ ಸ್ಟಾಟಿಕ್ ಮೆಥಡ್ showOrgData ನಿಂದ ಪ್ರಿಂಟ್ ಮಾಡಲಾಗುತ್ತದೆ. ಸಂಸ್ಥೆಯ ಹೆಸರನ್ನು IIT ಬೊಂಬೈ ಎಂದು ಪ್ರಿಂಟ್ ಮಾಡಲಾಗುತ್ತದೆ. ನಾವು 3 ಆಬ್ಜೆಕ್ಟ್ ಗಳನ್ನು ರಚಿಸಿದ್ದರಿಂದ ವಿದ್ಯಾರ್ಥಿಗಳ ದಾಖಲಾತಿಯ ಸಂಖ್ಯೆಯು 3 ಎಂದು ಪ್ರಿಂಟ್ ಮಾಡಲಾಗುತ್ತದೆ. ಸ್ಟಾಟಿಕ್ ಮೆಥಡ್ ಅನ್ನು ನೇರವಾಗಿ ಕ್ಲಾಸ್ ಹೆಸರಿನಿಂದಲೇ ಇನ್ವೋಕ್ ಮಾಡಬಹುದು. ನಾವೀಗ ಸ್ಟಾಟಿಕ್ ಮೆಥಡ್ setOrgName ಅನ್ನು ಇನ್ವೋಕ್ ಮಾಡೋಣ. ನಾವು ಸಂಸ್ಥೆಯ ಹೆಸರನ್ನು IIT ಬೊಂಬೈಯಿಂದ IIT ಮುಂಬೈ ಆಗಿ ಬದಲಾಯಿಸಿದ್ದೇವೆ. ಇದಕ್ಕಾಗಿ ಈ ಕೋಡ್ ಅನ್ನು ಟೈಪ್ ಮಾಡಿ. ನಾವೀಗ ದಾಖಲಾತಿ ವಿವರಗಳನ್ನು ಪ್ರಿಂಟ್ ಮಾಡಲು S1, S2 ಮತ್ತು S3 ಗಳಿಗೆ ಶೋಡಾಟಾ ಮೆಥಡ್ ಅನ್ನು ಇನ್ನೊಮ್ಮೆ ಇನ್ವೋಕ್ ಮಾಡೋಣ. ಇದಕ್ಕಾಗಿ ಇಲ್ಲಿರುವ ಕೋಡ್ ಅನ್ನು ಇನ್ನೊಮ್ಮೆ ಟೈಪ್ ಮಾಡಿ. ಮತ್ತೊಮ್ಮೆ orgName ಮತ್ತು ಕೌಂಟ್ ಮೌಲ್ಯಗಳನ್ನು ಪ್ರಿಂಟ್ ಮಾಡಲು showOrgData ಮೆಥಡ್ ಅನ್ನು ಇನ್ವೋಕ್ ಮಾಡಿ. ಹೀಗೆ ಮಾಡಲು ಈ ಕೋಡ್ ಟೈಪ್ ಮಾಡಿ. ಈಗ ಇನ್ನೊಮ್ಮೆ ಡೆಮೊ ಪ್ರೋಗ್ರಾಮ್ ರನ್ ಮಾಡಿ. ನೋಡಿ, ಈಗ ಸಂಸ್ಥೆಯ ಹೆಸರು IIT ಮುಂಬೈ ಆಗಿ ಬದಲಾಗಿದೆ. ಈಗ ಸ್ಲೈಡ್ ಗಳತ್ತ ಸಾಗೋಣ. ಆಬ್ಜೆಕ್ಟ್ ರೆಫರೆನ್ಸ್ ಗಳನ್ನು ಸ್ಟಾಟಿಕ್ ಮೆಥಡ್ ಗೆ ಪಾಸ್ ಮಾಡಬಹುದು. ಈ ರೀತಿ ಸ್ಟಾಟಿಕ್ ಮೆಥಡ್ ಆ ನಿರ್ದಿಷ್ಟ ಆಬ್ಜೆಕ್ಟ್ ನ ಇನ್ಸ್ಟೆನ್ಸ್ ವೇರಿಯೇಬಲ್ ಗಳನ್ನು ಆಕ್ಸೆಸ್ ಮಾಡಬಹುದು. ನಾವಿದನ್ನು ನಮ್ಮ ಕೋಡ್ ನಲ್ಲಿ ಪ್ರಯತ್ನಿಸೋಣ. ಎಕ್ಲಿಪ್ಸ್ ಗೆ ಬದಲಾಯಿಸಿ ಸ್ಟುಡೆಂಟ್ ಎನ್ರೋಲ್ ಕ್ಲಾಸ್ ಗೆ ಹೋಗಿ. ಈಗ setOrgName ಮೆಥಡ್ ನಲ್ಲಿ ಇನ್ನೊಂದು ಆರ್ಗ್ಯುಮೆಂಟ್ ಅನ್ನು ಸ್ಟುಡೆಂಟ್ ಎನ್ರೋಲ್ ಕ್ಲಾಸ್ ನ ಆಬ್ಜೆಕ್ಟ್ ಎಂದು ಪಾಸ್ ಮಾಡಿ. ಹೀಗೆ ಸ್ಟ್ರಿಂಗ್ org ನಂತರ ಕೊಮಾ ಸ್ಟುಡೆಂಟ್ ಎನ್ರೋಲ್ S ಎಂದು ಟೈಪ್ ಮಾಡಿ. ಈಗ ಮೆಥಡ್ ಒಳಗೆ ID =new ID ಯನ್ನು ಅನ್ಕಮೆಂಟ್ ಮಾಡಿ ಮತ್ತು ID ಬದಲಿಗೆ s.id ಎಂದು ಟೈಪ್ ಮಾಡಿ. ಈಗ ಡೆಮೊ ಕ್ಲಾಸ್ ಗೆ ಹೋಗಿ. ಸ್ಟುಡೆಂಟ್ ಎನ್ರೋಲ್ ಆಬ್ಜೆಕ್ಟ್ S1 ಅನ್ನು ಪಾಸ್ ಮಾಡುವ ಮೂಲಕ ಫಂಕ್ಷನ್ ಕಾಲ್ ಅನ್ನು setOrgName ಮೆಥಡ್ ಗೆ ಮಾರ್ಪಡಿಸೋಣ. ಇಲ್ಲಿ IIT ಮುಂಬೈ ನಂತರ ಕೊಮಾ S1 ಎಂದು ಟೈಪ್ ಮಾಡಿ. ಈಗ ಡೆಮೊ ಪ್ರೋಗ್ರಾಮ್ ಅನ್ನು ಮತ್ತೊಮ್ಮೆ ರನ್ ಮಾಡಿ. ಈಗ S1 ಗಾಗಿ ID ಯ ವ್ಯಾಲ್ಯೂ ನ್ಯೂ ID ಎಂದು ಬದಲಾಗಿರುವುದನ್ನು ನೋಡಬಹುದು. ಸಂಕ್ಷಿಪ್ತವಾಗಿ ಈ ಟ್ಯುಟೋರಿಯಲ್ ನಲ್ಲಿ ನಾವು ಸ್ಟಾಟಿಕ್ ಮೆಥಡ್ ಎಂದರೇನು, ಯಾವಾಗ ಇದನ್ನು ಬಳಸಲಾಗುತ್ತದೆ, ಇನ್ಸ್ಟೆನ್ಸ್ ಮೆಥಡ್ ಹಾಗೂ ಸ್ಟಾಟಿಕ್ ಮೆಥಡ್ ನಡುವಿನ ವ್ಯತ್ಯಾಸ ಮತ್ತು ಸ್ಟಾಟಿಕ್ ಮೆಥಡ್ ಗಳನ್ನು ರಚಿಸುವುದು ಮತ್ತು ಇನ್ವೋಕ್ ಮಾಡುವುದು ಇವುಗಳ ಬಗ್ಗೆ ಕಲಿತೆವು. ಈ ಅಸೈನ್ಮೆಂಟ್ ಸ್ಟಾಟಿಕ್ ವೇರಿಯೇಬಲ್ ಅಸೈನ್ಮೆಂಟ್ ನ ಮುಂದುವರಿಕೆಯಾಗಿದೆ. ನೀವು ಸ್ಟಾಟಿಕ್ ವೇರಿಯೇಬಲ್ ಅಸೈನ್ಮೆಂಟ್ ಅನ್ನು ಪೂರ್ಣಗೊಳಿಸಿರುವುದನ್ನು ಖಚಿತಪಡಿಸಿಕೊಳ್ಳಿ. ನಾವು ಮಾರ್ಪಾಡುಗಳನ್ನು ಮಾತ್ರ ಇಲ್ಲಿ ಎತ್ತಿ ತೋರಿಸಲಿದ್ದೇವೆ. ಇಲ್ಲಿ ಸ್ಟೇಟಸ್ ಅನ್ನು ತೋರಿಸಲು ನಾವು ಒಂದು ವೇರಿಯೇಬಲ್ ಅನ್ನು ಹೊಂದಿದ್ದೇವೆ. ಕಾರ್ ಸರ್ವಿಸ್ ಗಾಗಿ ಇನ್ ಆಗಿದೆಯೇ ಅಥವಾ ಸರ್ವಿಸ್ ನ ನಂತರ ಔಟ್ ಆಗಿದೆಯೇ ಎಂದು ಇದು ಹೇಳುತ್ತದೆ. ಅಲ್ಲದೆ ನಂಬರ್ ಆಫ್ ಕಾರ್ಸ್ ಔಟ್ ಆಫ್ಟರ್ ಸರ್ವಿಸ್ ಅನ್ನು ತೋರಿಸಲು ನಾವು ಇನ್ನೊಂದು ವೇರಿಯೇಬಲ್ ಅನ್ನು ಸಹ ಹೊಂದಿದ್ದೇವೆ. ಸ್ಟೇಟಸ್ ಅನ್ನು ಔಟ್ ಎಂದು ಅಪ್ಡೇಟ್ ಮಾಡುವ ಸರ್ವಿಸ್ ಕಾರ್ C ಎಂಬ ಮೆಥಡ್ ಅನ್ನು ಡಿಫೈನ್ ಮಾಡಿ. ಇದೇ ರೀತಿ ಇದು ಸರ್ವಿಸ್ ಗಾಗಿ ನಂಬರ್ ಆಫ್ ಕಾರ್ಸ್ ಇನ್ ಮತ್ತು ಸರ್ವಿಸ್ ನ ನಂತರ ನಂಬರ್ ಆಫ್ ಕಾರ್ಸ್ ಔಟ್ ನ ವ್ಯಾಲ್ಯೂಗಳನ್ನು ಮಾರ್ಪಾಡು ಮಾಡುತ್ತದೆ. ಅಲ್ಲದೆ ಕಾರ್ ನ ಎಲ್ಲ ವಿವರಗಳನ್ನು ಪ್ರಿಂಟ್ ಮಾಡಲು ಶೋ ಮೆಥಡ್ ಅನ್ನು ಡಿಫೈನ್ ಮಾಡಿ. ಮೊದಲಿನಂತೆಯೇ ನಾವು ಇದನ್ನು ಪಟ್ಟಿ ಮಾಡುವಂತೆಯೇ ನಿರ್ವಹಿಸಬೇಕು. ಗಮನಿಸಿ, ಅಗತ್ಯಕ್ಕೆ ತಕ್ಕಂತೆ ಸ್ಟಾಟಿಕ್ ಮೆಥಡ್ ಅನ್ನು ನಾವು ಗುರುತಿಸಿ ಅದನ್ನು ಡಿಫೈನ್ ಮಾಡಬೇಕು. ಇದರೊಂದಿಗೆ ಡೆಮೊ ಕ್ಲಾಸ್ ಒಂದನ್ನು ರಚಿಸಿ. ಮೇನ್ ಮೆಥಡ್ ಒಳಗೆ ಕಾರ್ ಸರ್ವಿಸ್ ನ ಕೆಲವು ಆಬ್ಜೆಕ್ಟ್ ಗಳನ್ನು ರಚಿಸಿ. ಇವುಗಳಲ್ಲಿ ಕೆಲವುಗಳ ಮೇಲೆ ಸರ್ವಿಸ್ ಮೆಥಡ್ ಅನ್ನು ಇನ್ವೋಕ್ ಮಾಡಿ. ಎಲ್ಲ ಆಬ್ಜೆಕ್ಟ್ ಗಳನ್ನು ಬಳಸಿ ಶೋ ಮೆಥಡ್ ಅನ್ನು ಇನ್ವೋಕ್ ಮಾಡಿ ಮತ್ತು ಔಟ್ಪುಟ್ ಅನ್ನು ನೋಡಿ. ಈ ಕೆಳಗಿನ ಲಿಂಕ್ ನಲ್ಲಿ ಇರುವ ವಿಡಿಯೋ ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ನ ಸಾರಾಂಶವಾಗಿದೆ. ದಯವಿಟ್ಟು ಇದನ್ನು ಡೌನ್ಲೋಡ್ ಮಾಡಿ ವೀಕ್ಷಿಸಿ.
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ತಂಡವು ಸ್ಪೋಕನ್ ಟ್ಯುಟೋರಿಯಲ್ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ ಮತ್ತು ಆನ್ಲೈನ್ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿದವರಿಗೆ ಪ್ರಮಾಣಪತ್ರಗಳನ್ನು ನೀಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮಗೆ ಬರೆಯಿರಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ NMEICT MHRD ಭಾರತ ಸರ್ಕಾರದ ಅನುದಾನವನ್ನು ಪಡೆದಿದೆ. ಈ ಕೆಳಗಿನ ಲಿಂಕ್ ನಲ್ಲಿ ಈ ಮಿಷನ್ ಕುರಿತು ಹೆಚ್ಚಿನ ಮಾಹಿತಿ ಲಭ್ಯವಿದೆ. ಈ ಸ್ಕ್ರಿಪ್ಟ್ ಅಮಲ್ ಜ್ಯೋತಿ ಕಾಲೇಜ್ ಆಫ್ ಎಂಜಿನಿಯರಿಂಗ್ ನ ಮಾಹಿತಿ ತಂತ್ರಜ್ಞಾನ ವಿಭಾಗದ ಕೊಡುಗೆಯಾಗಿದೆ. ಈ ಸ್ಕ್ರಿಪ್ಟ್ ನ ಅನುವಾದಕರು ಮಂಗಳೂರಿನಿಂದ ಮೆಲ್ವಿನ್ ಮತ್ತು ಧ್ವನಿ ಶ್ರೀ ನವೀನ್ ಭಟ್ ಉಪ್ಪಿನಪಟ್ಟಣ. ಧನ್ಯವಾದಗಳು.